ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಫೈಟ್ ಜೋರಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ನಮ್ಮ ತಂದೆ ಸಿದ್ದರಾಮಯ್ಯನವರ ಸೈದ್ಧಾಂತಿಕ ಉತ್ತರಾಧಿಕಾರಿ ಆಗೋದಕ್ಕೆ ಅರ್ಹರು ಅಂತ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಹೇಳಿಕೆ ಕಾಂಗ್ರೆಸ್ನಲ್ಲಿ ಕೋಲಾಹಲಕ್ಕೆ ಕಾರಣವಾಗ್ಬಿಟ್ಟಿದೆ. ಈ ನಡುವೆ ತಮ್ಮ ಪುತ್ರನ ಹೇಳಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಯಾರ್ಯಾರು ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡಬೇಕು ಅಂತಿದ್ರೋ ಆ ಧ್ವನಿಯನ್ನು ತಣ್ಣಗಾಗ್ಸೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಡಿ.ಕೆ. ಬಣ ಮಾತ್ರ ಒಬ್ರಿಗೊಂದು ನ್ಯಾಯ, ನಾವು ಮಾತಾಡಿದಾಗ ನೋಟಿಸ್ ಕೊಡ್ತೀರಾ, ಬಟ್ ಯತೀಂದ್ರ ಸಿದ್ದರಾಮಯ್ಯಗೆ ಯಾಕೆ ನೋಟಿಸ್ ಇಲ್ಲ, ಅವ್ರಿಗೂ ನೋಟಿಸ್ ಕೊಡಿ ಅಂತ. ಈ ಎಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ತುಂಬ ಕೂಲಾಗಿ ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿ ಮಾತಾಡಬೇಕು, ಯಾರ ಮುಂದೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ನಾನು ಮಾತನಾಡ್ತೀನಿ, ನನಗೆ ಗೊತ್ತಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದ ಡೆವಲಪ್ಮೆಂಟ್ಸ್ ಏನು, ಯಾವ ನಾಯಕರು ಏನೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ ಉತ್ತರಾಧಿಕಾರ ವಿವಾದಕ್ಕೆ ತೆರೆ, ಸಿಎಂಗೆ ವಿವರಣೆ ಕೊಟ್ಟ ಪುತ್ರ ಯತೀಂದ್ರ. ಅಧಿಕಾರ ಹಂಚಿಕೆ, ಸಂಪುಟ ಸರ್ಜರಿಯ ವಿಚಾರದಲ್ಲಿ ಬೇಯ್ತಾ ಇರುವ ರಾಜ್ಯ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿ ಸಮರ ತಾರಕಕ್ಕೇರಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ತಂದೆಯ ಸೈದ್ಧಾಂತಿಕ ಉತ್ತರಾಧಿಕಾರಿ ಆಗಲು ಅರ್ಹರು ಅಂತ ಹೇಳಿ ಯತೀಂದ್ರ ಕೊಟ್ಟಿರುವ ಹೇಳಿಕೆ ರಾಜಕೀಯ ವಲಯದಲ್ಲಿ ತೀವ್ರ ಕಂಪನಕ್ಕೆ ಕಾರಣವಾಗಿತ್ತು. ಈ ಸಂಬಂಧ ಪುತ್ರ ಯತೀಂದ್ರ ಬಳಿ ಸಿಎಂ ಸಿದ್ದರಾಮಯ್ಯನವರು ವಿವರಣೆಯನ್ನ ಪಡೆದಿದ್ದಾರೆ. ಹಾಗಾದ್ರೆ ತಂದೆ ಬಳಿ ಯತೀಂದ್ರ ಹೇಳಿದ್ದೇನು, ಸಿದ್ದರಾಮಯ್ಯ ಏನಂದ್ರು ತೋರಿಸ್ತೀವಿ ನೋಡಿ. ಸಾಮಾಜಿಕ ನ್ಯಾಯ, ಪ್ರಗತಿಪರ ವಿಚಾರದ ಸಿದ್ಧಾಂತದ ಬಗ್ಗೆ ಪ್ರಸ್ತಾಪಿಸಿದೆ. ನಿಮ್ಮ ವಿಚಾರಧಾರೆಗಳು ಸತೀಶ್ ಜಾರಕಿಹೊಳಿ ಅವರಲ್ಲಿಯೂ ಕೂಡ ಇದೆ. 2028ರ ನಂತರದ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾತನಾಡಿದ್ದೆ. ಸಿಎಂ ವಿಚಾರವಾಗಲಿ ರಾಜಕೀಯ ವಿಚಾರವಾಗಲಿ ಅಲ್ಲಿ ಪ್ರಸ್ತಾಪಿಸಲಿಲ್ಲ. ಅದಾದ ಬಳಿಕ ನಾನು ನನ್ನ ಹೇಳಿಕೆಯ ಬಗ್ಗೆಯೇ ಕ್ಲಾರಿಟಿ ಕೊಟ್ಟಿದ್ದೀನಿ. ಆದರೂ ನನ್ನ ಹೇಳಿಕೆಯನ್ನು ನಾಯಕತ್ವ ವಿಚಾರಕ್ಕೆ ಲಿಂಕ್ ಮಾಡ್ತಿದ್ದಾರೆ, ಇದರಲ್ಲಿ ಯಾವುದೇ ವಿವಾದ ಕೂಡ ಇಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಪುತ್ರ ಯತೀಂದ್ರ ವಿವರಣೆ ಕೊಟ್ಟಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಆಯ್ತು ಬಿಡು, ಮುಂದೆ ಎಚ್ಚರಿಕೆಯಿಂದಿರು ಅಂತ ಹೇಳಿದ್ದಾರಂತೆ. ಯತೀಂದ್ರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸಮರ್ಥನೆ, ಶಿಸ್ತು ಕ್ರಮದ ವಿರೋಧಿಗಳ ಆಟಕ್ಕೂ ಸಿದ್ದರಾಮಯ್ಯ ಬ್ರೇಕ್. ಪುತ್ರ ಯತೀಂದ್ರ ಹೇಳಿಕೆಯ ಬಗ್ಗೆ ತಂದೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಚರ್ಚೆಗಳಿಗೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆಯೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಶಿಸ್ತು ಕ್ರಮದ ವಿರೋಧಿಗಳ ಆಟಕ್ಕೂ ಸಿದ್ದರಾಮಯ್ಯ ಬ್ರೇಕ್ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಪುತ್ರನ ಹೇಳಿಕೆ ಬಗ್ಗೆ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು, ನಾನು ಅವನ ಬಳಿ ಮಾತನಾಡಿದ್ದೇನೆ, ಕ್ಲಾರಿಟಿ ಕೊಟ್ಟಿದ್ದಾನೆ, ಅವನನ್ನು ಸೈದ್ಧಾಂತಿಕವಾಗಿ ಮಾತನಾಡಿದ್ದಾನೆ ಅಷ್ಟೇ ಅಂತ ಹೇಳಿದ್ದಾರೆ. ಯತೀಂದ್ರ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಮೂಲಕ ನಾನಾ ರೀತಿ ಚರ್ಚೆಗೆ ಬ್ರೇಕ್ ಹಾಕಲು ಸಿದ್ದರಾಮಯ್ಯ ಯತ್ನಿಸಿದ್ರಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ಪುತ್ರನ ಹೇಳಿಕೆ ಕಾಂಗ್ರೆಸ್ ನಾಯಕತ್ವದಲ್ಲ ಎಂಬ ಸಂದೇಶ ಸಾರಿದ್ದು, ಹೈಕಮಾಂಡ್ ಮುಂದೆ ಹೋದರೂ ಅದೇ ದಾಳವನ್ನು ಉರುಳಿಸುವುದಕ್ಕೆ ತಂತ್ರ ರೂಪಿಸಿದ್ದಾರೆ. ಕೇಳಿದೆ ನಾನು, ನೀನು ಏನಂತ ಹೇಳಿದ್ಯಾ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ, ಈಗ ಬೇಡ ಅಂದ್ರೂ ಈಗ ಕೇಳ್ತಿರಲ್ಲ. ಹಂಗೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕೋಲಾಹಲ, ಯತೀಂದ್ರ ಹೇಳಿಕೆ ಕೈನಲ್ಲಿ ಬಣ ಬಡಿದಾಟ. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣದಿಂದ ನೇರ ಅಟ್ಯಾಕ್. ನಾಯಕತ್ವದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎದ್ದಿದೆ. ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಆಗಲಿ ಎಂಬ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಬಣ ನೇರ ಅಟ್ಯಾಕ್ ಮಾಡಿದೆ. ಯತೀಂದ್ರ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಡಿಕೆ ಬಣ ಪಟ್ಟಿಡಿದಿದ್ದು, ಡಿಕೆಶಿ ಮಾತ್ರ ಯತೀಂದ್ರ ಮಾತಿಗೆ ಕೂಲಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ಏನು ಮಾತನಾಡಬೇಕು ಅಲ್ಲಿ ಅದನ್ನು ಮಾತನಾಡುವುದಾಗಿ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಹಾಗಾದರೆ ಯತೀಂದ್ರ ವಿರುದ್ಧ ಹೈಕಮಾಂಡ್ಗೆ ಪ್ರತ್ಯೇಕ ದೂರನ್ನ ಕೊಡ್ತಾರಾ? ಯತೀಂದ್ರಗೆ ಹೈಕಮಾಂಡ್ನಿಂದಲೇ ಸಂದೇಶವನ್ನು ರವಾನಿಸ್ತಾರಾ? ಸಿಎಂ ಪುತ್ರನ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಕುತೂಹಲ ಕಾರಣವಾಗಿದೆ. ಯತೀಂದ್ರ ವಿರುದ್ಧ ಡಿಕೆಶಿ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳಿರಬಹುದು ಅಂತ ನೋಡೋದಾದ್ರೆ, ಪದೇ ಪವರ್ ಶೇರಿಂಗ್ ಹೇಳಿಕೆ ಸರಿಯಲ್ಲ. ಪವರ್ ಶೇರಿಂಗ್ ವಿಷಯ ಚರ್ಚೆ ಆಗಬೇಕಿರೋದು ಹೈಕಮಾಂಡ್ ಬಳಿ. ಹೈಕಮಾಂಡ್ ನಾಯಕರೇ ಬಹಿರಂಗವಾಗಿ ಮಾತನಾಡಬೇಡಿ ಅಂದರೂ ಮಾತನಾಡ್ತಿದ್ದಾರೆ. ಪಕ್ಷದ ಶಾಸಕರು ನನ್ನ ಪರ ಮಾತನಾಡಿದಾಗ ನಾನೇ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇನೆ. ಬಹಿರಂಗವಾಗಿ ಮಾತನಾಡಿದವರಿಗೆ ಪಕ್ಷದಿಂದ ನೋಟಿಸ್ ಕೊಡಲಾಗಿದೆ. ಸಿಎಂ ಪುತ್ರನೇ ಹೀಗೆ ಮಾತನಾಡಿದರೆ ಪಕ್ಷದ ಶಿಸ್ತು ಉಲ್ಲಂಘನೆ ಆಗಲ್ವಾ? ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ ಆಗಿರಬೇಕು. ಯತೀಂದ್ರ ಬಗ್ಗೆ ನೀವೇ ಒಂದು ತೀರ್ಮಾನ ಮಾಡಿ ಕ್ರಮ ತಗೊಳ್ಳಿ. ಈಗಲೇ ಕಡಿವಾಣ ಹಾಕದಿದ್ರೆ ಮುಂದೆ ಬೆಂಬಲಿಗರ ಮಾತನ್ನು ನಾನು ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ಗೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಈಗ ನಾನು ಮಾತಾಡಕ್ ಹೋಗಲ್ಲ, ನಾನು ಯಾರ ಹತ್ರ ಮಾತಾಡಬೇಕೋ ಮಾತಾಡ್ತೀನಿ. ಸ್ಟಿಲ್ ಐ ಸ್ಟ್ಯಾಂಡ್ ವಿತ್ ಇಟ್. ಡಿಸಿಪ್ಲಿನ್ ಇಸ್ ಆನ್ ದಿ ಪ್ರಯಾರಿಟಿ ಆಫ್ ಮೈ ಪಾರ್ಟಿ. ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಬಗ್ಗೆ ಪ್ರಸ್ತಾಪ ಮಾಡಿದಾಗಲಿಂದನೇ ಡಿ.ಕೆ. ಶಿವಕುಮಾರ್ ಅವರು ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಆದರೆ ನೇರವಾಗಿ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಸಿಎಂ ಪುತ್ರನ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡ್ರೆ ಪಕ್ಷದಲ್ಲಿ ಮತ್ತೊಂದು ರೀತಿಯಾದಂತಹ ಗೊಂದಲಗಳು ಉಲ್ಬಣ ಆಗಬಹುದು
ಆಗ್ಬೋದು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಹಾಗಾಗಿನೇ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ಹೈಕಮಾಂಡ್ಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್. ಬಿಹಾರ ಫಲಿತಾಂಶದ ಮಾರನೇ ದಿನವೇ ಸಿಎಂ ದೆಹಲಿಗೆ. ದೆಹಲಿ ಅಂಗಳದಲ್ಲಿ ಸಿಎಂ ರಾಜಕೀಯ ದಾಳವನ್ನ ಉರುಳಿಸ್ತಾರಾ? ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇರುವಾಗಲೇ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬಿಹಾರ ಫಲಿತಾಂಶದ ಮಾರನೆಯ ದಿನವೇ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ದೆಹಲಿ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ದಾಳವನ್ನು ಉರುಳಿಸ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದು, ಸಿಎಂ ಯತ್ನಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿದೆ. ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು, ಕ್ಯಾಬಿನೆಟ್ ರೀಶಫಲ್ಗೆ ಹೈಕಮಾಂಡ್ ಅನುಮತಿ ಕೊಡುತ್ತಾ ಅಥವಾ ಬೇರೆ ಸಂದೇಶವನ್ನೇನಾದರೂ ರವಾನಿಸುತ್ತಾ ಅನ್ನುವಂತಹ ಕುತೂಹಲ ಎದ್ದಿದೆ. ಕಪಿಲ್ ಸಿಬಲ್ ಅವರ ಒಂದು ಪುಸ್ತಕ ಬಿಡುಗಡೆಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಪುಸ್ತಕ ಬಿಡುಗಡೆ ಇಲ್ಲ ಅಂತಾನೂ ಇಟ್ಕೊಳ್ಳಿ, ಖರ್ಗೆ ಸಾಹೇಬ್ರಿಗಿರ್ಬೋದು, ರಾಹುಲ್ ಗಾಂಧಿ ಅವರಿಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರಿಗಿರ್ಬೋದು, ಕೆ.ಸಿ. ವೇಣುಗೋಪಾಲ್ಗಿರ್ಬೋದು, ಭೇಟಿ ಆಗಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಸರ್? ನಾವು ನಮ್ಮ ಹೈಕಮಾಂಡಿಗೆ ನಾವು ಡೆಲ್ಲಿಗೆ ಹೋಗಿಲ್ಲ ಅಂದ್ರೆ ನಾಗ್ಪುರಿಗೆ ಹೋಗ್ತೀವಿ ನಾವು. ವಾಟ್ ಇಸ್ ರಾಂಗ್? ತಿಂಗಳಿಗೊಮ್ಮೆ ನಾನು ಡೆಲ್ಲಿಗೆ ಹೋಗ್ತೀನಿ, ಕ್ರಾಂತಿನ ರಿಪೋರ್ಟ್ ಕೊಡಕ್ಕೆ ಹೋಗ್ತೀವಿ, ರಿಪೋರ್ಟ್ ತೊಗೊಳಕ್ಕೆ ಹೋಗ್ತೀವಿ. ಕೇಂದ್ರ ಸರ್ಕಾರದಲ್ಲಿ ನಮ್ದು ಕೆಲಸ ಇರ್ತದೆ. ಈಗ ಹಲವಾರು ಬಾರಿ ಮುಖ್ಯಮಂತ್ರಿಗಳೇ ಹೋಗಿರೋದು. ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿಯಾಗಿದ್ದಾರೆ, ಮೋದಿ ಅವರಿಗೆ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಅವರಿಗೆ ಭೇಟಿಯಾಗಿದ್ದಾರೆ. ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತಾರೆ, ಬರ್ತಾರೆ. ಅದಕ್ಕೇನು ಅಷ್ಟ್ಯಾಕೆ ಆತಂಕ? ಅದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇರುವಂತಹ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ನಿಗದಿಯಾಗಿದೆ. ಬಿಹಾರ ಚುನಾವಣೆಯ ಫಲಿತಾಂಶ ಬಂದ ಮಾರನೇ ದಿನವೇ ಮುಖ್ಯಮಂತ್ರಿಗಳು ದೆಹಲಿಯ ಫ್ಲೈಟ್ನ ಹತ್ತುತ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಸಂಪುಟ ಪುನಾರಚನೆಗೆ ಅವಕಾಶ ಕೊಡುತ್ತಾ ಹೈಕಮಾಂಡ್ ಅಥವಾ ಬೇರೊಂದು ಸಂದೇಶ ಕೊಡುತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ದೆಹಲಿಗೆ ಹೋಗ್ತಾ ಇರುವಂಥ ಮುಖ್ಯಮಂತ್ರಿಗಳ ನಡೆ ಒಂದು ರೀತಿಯಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ಅಲ್ಲಿ ಸಂಪುಟ ಪುನಾರಚನೆಯ ಕಸರತ್ತಿಗೆ ದಾಳ ಉರುಳಿಸ್ತಾರ ಮುಖ್ಯಮಂತ್ರಿಗಳು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಒಟ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ನಾಯಕತ್ವದ ಹೇಳಿಕೆಯಿಂದ ಕಾಂಗ್ರೆಸ್ ಮನೆಯಲ್ಲಿ ಜಟಾಪಟಿ ಜೋರಾಗಿದೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.